ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಿಗಿನರ್ ಇಂಗ್ಲಿಷ್ ಕ್ಲಾಸ್ ನಂಬರ್ 12. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇರೋದು ಬಿ ಫಾರ್ಮ್ಸ್ ಜೊತೆ ಆಟ್ ಹೋಮ್ನ ಜಾಯಿನ್ ಮಾಡಿ ಸೆಂಟೆನ್ಸ್ ಮೇಕಿಂಗ್. ಸೊ ಲಾಸ್ಟ್ ಕ್ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಒನ್. ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ಮಾತ್ರ ಈ ಕ್ಲಾಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ರೈಟ್, ನೋಡಿಲ್ಲ ಅಂದರೆ ಈಗಲೂ ಕೂಡ ಅಷ್ಟೇ, ಹೋಗಿ ಫಸ್ಟ್ ನೋಡಿ. ಓಕೆ, ಈಗ ಆಲ್ರೆಡಿ ನಮಗೆ ಗೊತ್ತಾಗಿದೆ ಸಬ್ಜೆಕ್ಟ್ ಪ್ಲಸ್ ಬಿ ಇಂದ ಸೆಂಟೆನ್ಸ್ ಮಾಡೋದು. ಪ್ರೆಸೆಂಟ್ನಲ್ಲಿ ಇಷ್ಟು ಸೆಂಟೆನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಇದೇ ಸೆಂಟೆನ್ಸ್ನ ಪಾಸ್ಟ್ಗೆ ಚೇಂಜ್ ಮಾಡಿದರೆ ಏನು ಮೀನಿಂಗ್ ಕೊಡುತ್ತೆ ಆ್ಯಂಡ್ ಫ್ಯೂಚರ್ನಲ್ಲಿ ಏನು ಮೀನಿಂಗ್ ಕೊಡುತ್ತೆ, ಈ 3 ಸೆಟ್ ಚೆನ್ನಾಗಿ ಬರಬೇಕು. ಆಲ್ರೈಟ್, ಬಂದರೆ ಮಾತ್ರ ಇವತ್ತಿನ ಕ್ಲಾಸ್ ನೋಡೋದಕ್ಕೆ ನೀವು ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ 3 ಸೆಟ್ಸ್ನ, ಆಮೇಲೆ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಹೇಗೆ ಮಾಡಬೇಕು? ಫಸ್ಟ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಜೊತೆಗೆ ಜೋರಾಗಿ ಓದಿ, ಅರ್ಥ ಆಗೋವರೆಗೂ ಚೆನ್ನಾಗಿ ಎಲ್ಲ ಗೊತ್ತಿದ್ದಂದಮೇಲೆ ಆಮೇಲೆ ಓನ್ಲಿ ಇಂಗ್ಲೀಷ್ ಸೆಂಟೆನ್ಸಸ್ ಓದಿ, ಆಮೇಲೆ ವಿತ್ ಕನ್ನಡ ಓದಿ, ಆಮೇಲೆ ನೋಡದೆ ಹೇಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಟಿಪ್ ಹೇಳ್ತೀನಿ, ನೀವು ಫೋನಲ್ಲಿ ಸೌಂಡ್ ರೆಕಾರ್ಡರ್ನ ಆನ್ ಮಾಡಿಕೊಂಡು ಎಲ್ಲ ಸೆಂಟೆನ್ಸ್ನ ಹೇಳಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ರಿಪ್ಲೈ ಮಾಡಿ ಕೇಳಿಸ್ಕೊಳ್ಳಿ ಸರಿಯಾಗಿ ಹೇಳಿದ್ದೀನ ಅಂತ. ಇಲ್ಲಾಂದರೆ ನೋಡ್ಕೊಂಡು ಒಂದು ಸರಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಅದನ್ನು ಪದೇ ಪದೇ ಕೇಳಿಸ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇವತ್ತು ನಾವು ಕಲಿತಾ ಇರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಇಸ್ ದಿಸ್: ಸಬ್ಜೆಕ್ಟ್ ಪ್ಲಸ್ ಬಿ ಜೊತೆಗೆ ಆಟ್ ಹೋಮ್. ಅಂದರೆ ಸೆಂಟೆನ್ಸ್ನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ನಮ್ಗೆ ಗೊತ್ತಾಗಿದೆ ಐ ಆಮ್ ಅಂದರೆ ನಾನು ಇದ್ದೀನಿ, ಎಲ್ಲಿದ್ದೀನಿ ಅಂತ ಹೇಳೋದಕ್ಕೆ ಅದರ ಮುಂದೆ ನಾವೊಂದು ಪ್ಲೇಸ್ನ ಮೆನ್ಷನ್ ಮಾಡಬೇಕಲ್ವಾ. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. ಐ ಆಮ್ ಆಟ್ ಹೋಮ್ ಅಂದರೆ ನಾನು ಮನೆಯಲ್ಲಿದ್ದೀನಿ. ಸೊ ಈಗ ನೋಡಿ, ಸೆಂಟೆನ್ಸ್ಗೆ ಎಕ್ಸ್ಟ್ರಾ ಮೀನಿಂಗ್ ಬಂತು ಅಲ್ವಾ. ಆಟ್ ಹೋಮ್ ಅಂತಾನೆ ಇರಬೇಕು, ನಾಟ್ ಐ ಆಮ್ ಇನ್ ಹೋಮ್. ಈ ಥರ ಹೇಳಬಾರ್ದು. ಐ ಆಮ್ ಇನ್ ಹೋಮ್ ಅಲ್ವೇ ಅಲ್ಲ. ತುಂಬ ಜನ ನೀವು ಇದೇ ಮಿಸ್ಟೇಕ್ ಮಾಡ್ತೀರಾ, ಐ ಆಮ್ ಇನ್ ಹೋಮ್ ಅಂತ. ನೋ, ಹೋಮ್ ಹಿಂದೆ ಇನ್ ಪ್ರಪೋಸಿಷನ್ ಬರಲ್ಲ. ಹೋಮ್ಗೆ ಯಾವಾಗಲೂ ಆಟ್ ಪ್ರಪೋಸಿಷನ್ನೇ ಯೂಸ್ ಮಾಡಬೇಕು. ಐ ಆಮ್ ಆಟ್ ಹೋಮ್ ಅಂತಲೇ ಹೇಳಬೇಕು. ಯಾಕೆ ಈ ಥರ ಆಟ್ ಹೋಮೇ ಹೇಳಬೇಕು? ಮುಂದೆ ನಾನು ಕಮ್ಯುನಿಕೇಷನ್ ಕ್ಲಾಸ್ನಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನಾಟ್ ಟು ವರಿ ಅಬೌಟ್ ದಿಸ್ ರೈಟ್ ನಾವ್. ಜಸ್ಟ್ ರಿಮೆಂಬರ್, ಹೋಮ್ ಜೊತೆ ಯಾವಾಗಲೂ ಆಟ್ ಇರುತ್ತೆ. ರೈಟ್, ಐ ಆಮ್ ಅಟ್ ಹೋಮ್, ನಾನು ಮನೇಲಿದ್ದೀನಿ. ಯು ಆರ್ ಅಟ್ ಹೋಮ್, ನಿನ್ನ ಮನೇಲಿದ್ದೀಯಾ? ಹಾಂ, ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀವಿ ಇಲ್ಲಿ. ನಿನ್ನ ಮನೇಲಿದ್ದೀಯಾ? ಯು ಆರ್ ಅಟ್ ಹೋಮ್ ನಾವ್. ವಿ ಆರ್ ಅಟ್ ಹೋಮ್, ನಾವು ಮನೇಲಿದ್ದೀವಿ. ದೇ ಆರ್ ಅಟ್ ಹೋಮ್, ಅವರು ಮನೇಲಿದ್ದಾರೆ. ಮೈ ಫ್ರೆಂಡ್ಸ್ ಆರ್ ಅಟ್ ಹೋಮ್, ನನ್ನ ಫ್ರೆಂಡ್ಸ್ ಮನೆಯಲ್ಲಿದ್ದಾರೆ. ಇದೇ ಥರನೇ ನೀವು ಪ್ರಾಕ್ಟೀಸ್ ಮಾಡುವಾಗ ಹೇಳಿ, ಇದ್ದಾರೆ, ಇದ್ದೀನಿ ಅಂತಾನೆ ನಿಮ್ಮ ನಾರ್ಮಲ್ ಸ್ಪೋಕನ್ ಕನ್ನಡದಲ್ಲೇ ಹೇಳಿ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರೆಯುವಾಗಲೂ ಅದೇ ಥರನೇ ಬರೀಬಹುದು ನೀವು. ಇಂಪಾರ್ಟೆಂಟ್ ನೀವು ಕನ್ನಡ ಯಾವ ವರ್ಡ್ ಯೂಸ್ ಮಾಡ್ತೀರಾ ಅಂತಲ್ಲ, ಇಂಗ್ಲೀಷ್ನ ಮೀನಿಂಗ್ ಚೆನ್ನಾಗಿ ಗೊತ್ತಿದೆಯಾ, ಕರೆಕ್ಟಾಗಿ ಗೊತ್ತಿದೆಯಾ, ಆ್ಯಂಡ್ ಇಂಗ್ಲೀಷ್ನಲ್ಲಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಸರಿ ಇದೆಯಾ, ಅಷ್ಟು ಇಂಪಾರ್ಟೆಂಟ್. ಹಿ ಈಸ್ ಅಟ್ ಹೋಮ್, ಶಿ ಈಸ್ ಅಟ್ ಹೋಮ್, ಮೈ ಫಾದರ್ ಈಸ್ ಅಟ್ ಹೋಮ್, ಮೈ ಫಾದರ್, ಮೈ ಮದರ್, ಮೈ ಕಸಿನ್, ಈ ಥರ ಸಿಂಗ್ಯುಲಾರ್ ಇದ್ದರೆ, ಆರ್ ಯುವರ್ ಫಾದರ್, ಯುವರ್ ಮದರ್, ಯುವರ್ ಸಿಸ್ಟರ್, ಯುವರ್ ಬ್ರದರ್, ಸಿಂಗ್ಯುಲಾರ್ಗಳಿಗೂ ಈಸ್ ಯೂಸ್ ಆಗುತ್ತೆ, ಆರಲ್ಲ. ಆಲ್ ರೈಟ್, ನೆನ್ಪಿಟ್ಕೋಬೇಕಿದು. ಇಟ್ ಈಸ್ ಅಟ್ ಹೋಮ್, ಅದು ಮನೇಲಿದೆ. ಕಿರಣ್ ಈಸ್ ಅಟ್ ಹೋಮ್, ದ ಡಾಗ್ ಈಸ್ ಅಟ್ ಹೋಮ್. ರೈಟ್, ಇಲ್ಲಿ ಜಸ್ಟ್ ಡಾಗ್ ಅಂದರೆ ಹಾಗಲ್ವಾ, ದ ಡಾಗ್ ಹೇಳಬೇಕಾ? ಎಸ್, ದ ಡಾಗ್ ಅಂತಲೇ ಹೇಳಬೇಕೀಗ. ಯಾಕೆ? ಮುಂದೆ ನಿಮಗೆ ಕಮ್ಯುನಿಕೇಷನ್ ಕ್ಲಾಸ್ನಲ್ಲಿ ಅದರ ಬಗ್ಗೆ ಒಂದು ಟಾಪಿಕ್ ಇರುತ್ತೆ, ಅವಾಗ ನಾವು ಡಿಟೇಲಾಗಿ ಕಲಿತೀವಿ, ತುಂಬ ಎಕ್ಸಾಂಪಲ್ಸ್ ಜೊತೆ. ಈಗ ಇಷ್ಟು ತಿಳ್ಕೊಳ್ಳಿ, ಇದೇ ಥರನೇ ಹೇಳಬೇಕಂತ. ಆಲ್ ರೈಟ್, ಸೊ ಪ್ರೆಸೆಂಟ್ನಲ್ಲಿ ಈಗ ಯಾರೆಲ್ಲಿದ್ದಾರೆ, ಎಲ್ಲಿದೆ ಅನ್ನೋದನ್ನು ಹೇಳಿದ್ದೀವಿ, ಇದರಿಂದ ಗೊತ್ತಾಯಿತು. ಈಗ ಇದನ್ನು ಪಾಸ್ಟ್ಗೆ ಚೇಂಜ್ ಮಾಡಬೇಕು. ಪಾಸ್ಟ್ ಅಂದರೆ ಯಾವುದಾದ್ರೂ ಟೈಮ್, ಸ್ವಲ್ಪ ಹೊತ್ತಿನ ಮುಂಚೆ, ಬೆಳಿಗ್ಗೆ, ನಿನ್ನೆ, ಮೊನ್ನೆ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಯಾವುದಾದ್ರೂ ಪಾಸ್ಟ್ ಟೆನ್ಸ್ಗೂ ನಾವು ಯೂಸ್ ಮಾಡೋ ಸ್ಟ್ರಕ್ಚರ್ಸ್ ಇದೆ. ಆಲ್ ರೈಟ್, ಅದ್ರ ಮುಂದೆ ನೀವು ಟೈಮ್ನ ಹೇಳ್ಬೋದು. ಐ ವಾಸ್ ಅಟ್ ಹೋಮ್, ನಾನು ಮನೇಲಿದ್ದೆ. ಯಾವಾಗ? ಮುಂದೆ ನೀವು ಟೈಮ್ನ ಹೇಳಿ. ಐ ವಾಸ್ ಅಟ್ ಹೋಮ್ ಯೆಸ್ಟರ್ಡೇ. ರೈಟ್, ಯು ವರ್ ಅಟ್ ಹೋಮ್, ನೀನು ಮನೇಲಿದ್ದೆ. ನೋಡಿ, ಯು ವಾಸ್ ಅಲ್ಲ, ಯು ವರ್. ನಿನ್ನ ಮನೇಲಿದ್ದೆ, ನಂಗೆ ಗೊತ್ತು. ಯು ವರ್ ಅಟ್ ಹೋಮ್. ವಿ ವರ್ ಅಟ್ ಹೋಮ್, ನಾವು ಮನೆಯಲ್ಲಿದ್ವಿ. ದೇ ವರ್ ಅಟ್ ಹೋಮ್, ಅವರು ಮನೆಯಲ್ಲಿದ್ದರು.
ಮೈ ಫ್ರೆಂಡ್ಸ್ ವರ್ ಅಟ್ ಹೋಮ್. ನನ್ನ ಫ್ರೆಂಡ್ಸ್ ಮನೇಲಿದ್ರು. ಹಿ ವಾಸ್ ಅಟ್ ಹೋಮ್. ಅವನ ಮನೇಲಿದ್ದ. ಶಿ ವಾಸ್ ಅಟ್ ಹೋಮ್. ಅವಳು ಮನೇಲಿದ್ಲು. ಮೈ ಫಾದರ್ ವಾಸ್ ಅಟ್ ಹೋಮ್. ಇಟ್ ವಾಸ್ ಅಟ್ ಹೋಮ್. ಕಿರಣ್ ವಾಸ್ ಅಟ್ ಹೋಮ್. ದ ಡಾಗ್ ವಾಸ್ ಅಟ್ ಹೋಮ್. ರೈಟ್? ವಿಡಿಯೋನ ಪಾಸ್ ಮಾಡಿ ಒಂದ್ಸರಿ ಚೆನ್ನಾಗಿ ಓದಿ ನೀವು ಕೂಡ ಈಗ. ರೈಟ್? ಮಾಡಿದ್ರಾ? ನೆಕ್ಸ್ಟ್, ಫ್ಯೂಚರ್ ಟೆನ್ಸ್. ಐ ವಿಲ್ ಬಿ ಅಟ್ ಹೋಮ್. ನಾನು ಮನೇಲಿ ಇರ್ತೀನಿ. ಯಾವಾಗ ಇರ್ತೀನಿ? ಫ್ಯೂಚರ್ನ ಯಾವುದಾದ್ರೂ ಟೈಮ್. ಆಮೇಲೆ ಸಂಜೆ, ರಾತ್ರಿ, ನಾಳೆ, ನಾಡಿದ್ದು, ನೆಕ್ಸ್ಟ್ ಮಂಡೇ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಯಾವುದಾದ್ರೂ ಫ್ಯೂಚರ್ ಟೈಮ್ನಲ್ಲಿ ನಾನು ಎಲ್ಲಿರ್ತೀನಿ ಅಂತ ಹೇಳೋದಕ್ಕೆ ಇದೇ ಸ್ಟ್ರಕ್ಚರ್ನ ಫಾಲೋ ಮಾಡಿ. ಐ ವಿಲ್ ಬಿ ಅಟ್ ಹೋಮ್. ಐ ವಿಲ್ ಅಟ್ ಹೋಮ್ ಅಂತ ಹೇಳ್ತೀರಾ ನೀವು ಮತ್ತೆ. ನೋ, ದಿಸ್ ಇಸ್ ರಾಂಗ್. ನೋಟ್ ದಿಸ್ ಪಾಯಿಂಟ್. ಐ ವಿಲ್ ಬಿ ಅಂತ ಇರಬೇಕು. ಐ ವಿಲ್ ಮುಂದೆ ಏನಾದರೂ ಒಂದು ವರ್ಬ್ ಬರುತ್ತೆ ಯಾವಾಗಲೂ. ರೈಟ್? ಐ ವಿಲ್ ಕಮ್ ಟುಮಾರೋ, ಐ ವಿಲ್ ಗೋ ಟುಮಾರೋ, ಐ ವಿಲ್ ಸ್ಟಡಿ ಟುಮಾರೋ, ಈ ಥರ ಯೂಸ್ ಮಾಡುವಾಗ ವಿಲ್ ಅಲ್ಲಿ ಒಂದು ವರ್ಬ್ ಜೊತೆ ಇರುತ್ತೆ. ಬಟ್ ಇಲ್ಲಿ ಐ ವಿಲ್ ಬಿ ಎಟ್ ಹೋಮ್ ಅಂತಾನೆ ಹೇಳಬೇಕು. ಯು ವಿಲ್ ಬಿ ಅಟ್ ಹೋಮ್. ನೀನು ಮನೇಲಿ ಇರ್ತೀಯ. ನಂಗೆ ಗೊತ್ತಿದೆ ನೀನು ನಾಳೆ ಮನೇಲಿ ಇರ್ತೀಯ. ಯು ವಿಲ್ ಬಿ ಅಟ್ ಹೋಮ್. ವಿ ವಿಲ್ ಬಿ ಅಟ್ ಹೋಮ್. ದೇ ವಿಲ್ ಬಿ ಅಟ್ ಹೋಮ್. ಮೈ ಫ್ರೆಂಡ್ಸ್ ವಿಲ್ ಬಿ ಅಟ್ ಹೋಮ್. ಹಿ ವಿಲ್ ಬಿ ಅಟ್ ಹೋಮ್. ಅವನ ಮನೇಲಿ ಇರ್ತಾನೆ ನಾಳೆ, ಆರ್ ಆಮೇಲೆ, ಆರ್ ನೆಕ್ಸ್ಟ್ ಡೇ. ಶಿ ವಿಲ್ ಬಿ ಅಟ್ ಹೋಮ್. My father will be at home. It will be at home. Kiran will be at home. The dog will be at home. Right? Is that clear? Video pause ಮಾಡಿ ಒಂದ್ಸರಿ ರೀಡಿಂಗ್ ಮಾಡಿ ಚೆನ್ನಾಗಿ. ಸೊ ಈಗ ಪ್ರತಿ ಸಬ್ಜೆಕ್ಟ್ನು ತಗೊಂಡು ಒಂದೊಂದು ಸಬ್ಜೆಕ್ಟಿಂದಾನು 3 ಸೆಂಟೆನ್ಸ್ ಸೆಟ್ನ ಮಾಡೋಣ. ಇಲ್ಲಿವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕಂಟಿನ್ಯೂ ಮಾಡಿ. ಐ ಆಮ್ ಅಟ್ ಹೋಮ್. ನಾನು ಮನೇಲಿದ್ದೀನಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ಏನಿರುತ್ತೆ? ನೆಗೆಟಿವ್. ನಾನು ಮನೇಲಿ ಇಲ್ಲ ಹೇಳಿ, ಟ್ರೈ ಮಾಡಿ. ಐ ಆಮ್ ನಾಟ್ ಅಟ್ ಹೋಮ್. ಆಟ್ ಹೋಮ್ನ ಜೊತೆಗೆ ಇಡಬೇಕು. ನಾನು ಎಲ್ಲಿದ್ದೀನಿ? ವೇರ್ ಆಮ್ ಐ. ಅರ್ಥ ಆಯ್ತಾ? ವೇರ್ ಐ ಆಮ್ ಅಲ್ಲ. ಮತ್ತೆ ನೀವು ಈ ಮಿಸ್ಟೇಕ್ ಕೂಡ ಮಾಡ್ತೀರಾ. ನೋಟ್ ದಿಸ್ ಪಾಯಿಂಟ್, ಬರೆದಿಟ್ಕೊಳ್ಳಿ. ವೇರ್ ಐ ಆಮ್ ಅನ್ಬಾರ್ದು. ವೇರ್ ಆಮ್ ಐ ಸಬ್ಜೆಕ್ಟ್ನ ಲಾಸ್ಟಲ್ಲಿ ಹಾಕಿ. ಈ ಥರ WH ವರ್ಡ್ ಬಂದರೆ ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ನನಗೆ ನಾನೇ ಕೇಳ್ಕೋಬಹುದು. ಈಗ ನಾನು ಎಲ್ಲಿದ್ದೀನಿ? ವೇರ್ ಆಮ್ ಐ. ಈಗ ಇದೇ ಸಬ್ಜೆಕ್ಟಿಂದ ಪಾಸ್ಟ್ ಟೆನ್ಸ್ನಲ್ಲಿ ನೋಡಿ ಏನಾಗುತ್ತೆ. ನಮ್ಮ ಮನೇಲಿ ಇದ್ದೆ. ಐ ವಾಸ್ ಅಟ್ ಹೋಮ್. ಮನೇಲಿ ಇರಲಿಲ್ಲ. ಐ ವಾಸ್ ನಾಟ್ ಅಟ್ ಹೋಮ್. ನಾನು ಎಲ್ಲಿದ್ದೆ ಹೇಳಿ? ವೇರ್ ವಾಸ್ ಐ ಸಬ್ಜೆಕ್ಟ್ನ ಲಾಸ್ಟಲ್ಲಿ ಇಡಬೇಕು. ವೇರ್ ವಾಸ್ ಐ, ನಾನು ಎಲ್ಲಿದ್ದೆ. ವೇರ್ ಐ ವಾಸ್ ಅಲ್ಲ. ಮತ್ತೆ ನೀವು ಆ ಮಿಸ್ಟೇಕ್ ಮಾಡಬಾರ್ದು. ರೈಟ್? ಈಗ ಇದನ್ನೇ ಫ್ಯೂಚರ್ನಲ್ಲಿ ನೋಡಿ ಏನಾಗುತ್ತೆ. ನಾನು ಮನೇಲಿ ಇರ್ತೀನಿ ನಾಳೆ. ಐ ವಿಲ್ ಬಿ ಅಟ್ ಹೋಮ್. ನಾನು ಮನೇಲಿ ಇರೋದಿಲ್ಲ. ಐ ವಿಲ್ ನಾಟ್ ಬಿ ಅಟ್ ಹೋಮ್. ಹಾಂ, ಇಲ್ಲಿ ನೋಡಿ ನಾಟ್ನ ಎಲ್ಲಿ ಪ್ಲೇಸ್ ಮಾಡಿದ್ದೀವಿ? ವಿಲ್ ಬಿ ಮಧ್ಯದಲ್ಲಿ. ಎಸ್, ದಿಸ್ ಇಸ್ ದಿ ರೂಲ್. ಐ ವಿಲ್ ಬಿ ನಾಟ್ ಅಟ್ ಹೋಮ್ ಅನ್ಬಾರ್ದು. ರೈಟ್? ನೀವು ಮಿಸ್ಟೇಕ್ ಮಾಡ್ತೀರಾ? ಮಾಡಬೇಡಿ. ಐ ವಿಲ್ ನಾಟ್ ಬಿ ಅಟ್ ಹೋಮ್ ಅನ್ಬೇಕು. ರೈಟ್? ನೆನ್ಪಿಟ್ಕೊಳ್ಳಿ. ನಾಟ್ ಯಾವಾಗಲೂ ವಿಲ್ ಬಿ ಜೊತೆ ಇದ್ದರೆ ಮಧ್ಯದಲ್ಲೇ ಇರುತ್ತೆ. ಐ ವಿಲ್ ನಾಟ್ ಬಿ. ಆಲ್ ರೈಟ್? ಆ್ಯಂಡ್ ಈಗ ನೋಡಿ, ನಾನು ಎಲ್ಲಿರ್ತೀನಿ ನಾಳೆ? ವೇರ್ ವಿಲ್ ಐ ಬಿ? ಹಾಂ, ಇಲ್ಲಿ ಮಾತ್ರ ಎಕ್ಸೆಪ್ಷನ್ ಇದೆ. ಸಬ್ಜೆಕ್ಟ್ ವಿಲ್ ಬಿ ಮಧ್ಯದಲ್ಲಿ ಬರಬೇಕು ಅಂತ. ಎಸ್, ಈ ರೂಲ್ ವಿಲ್ ಬಿ ಜೊತೆ ಇದ್ದಾಗಲೇ. ವೇರ್ ವಿಲ್ ಐ ಬಿ? ವೇರ್ ವಿಲ್ ಯು ಬಿ? ವೇರ್ ವಿಲ್ ಹಿ ಬಿ? ವೇರ್ ವಿಲ್ ಶಿ ಬಿ? ಎಲ್ಲ ಸಬ್ಜೆಕ್ಟ್ಸ್ಗೂ ಈ ರೂಲ್ ಇದೇ ಥರನೇ ಇರುತ್ತೆ. ವಿಲ್ ಬಿ ಜೊತೆ WH ಈ ಥರ ಕ್ವಶನ್ ಕೇಳೋವಾಗ ವಿಲ್ ಬಿ ಮಧ್ಯದಲ್ಲೇ ಸಬ್ಜೆಕ್ಟ್ನ ಪ್ಲೇಸ್ ಮಾಡಬೇಕು. ರೈಟ್? ಗೊತ್ತಾಯ್ತಲ್ವಾ? ಈಗ ವಿಡಿಯೋ ಪಾಸ್ ಮಾಡಿ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಇದನ್ನು ಒಂದು 10 ಸರಿ ಓದಿ, ರೀಡಿಂಗ್ ಮಾಡಿ ಜೋರಾಗಿ.
ಬಿಗಿನರ್ಸ್ ಲಿಸನ್ ಟು ಮೀ, ಇದನ್ನು ಒಂದು 10 ಸರಿ ಜೋರಾಗಿ ರೀಡಿಂಗ್ ಮಾಡಿ ನಿಮ್ಮ ತಲೆಯಲ್ಲಿ ಚೆನ್ನಾಗಿದ್ದು ಕೂತ್ಕೊಳ್ಳೋವರೆಗೂ. ನಿಮಗೆ ಗೊತ್ತಾಗಿದ್ದು ನೀವು ಮರ್ತೋಗ್ತೀರಾ, ಬಟ್ ಕಲ್ತಿದ್ದನ್ನು ಮರೆಯಲ್ಲ. ಸೊ ಕಲಿಯೋವರೆಗೂ ಪ್ರಾಕ್ಟೀಸ್ ಮಾಡಿ ಫಸ್ಟ್, ರೈಟ್? ಅದೇ ಥರ ಈಗ ನೋಡಿ, ನಿನ್ನ ಮನೇಲಿದೆಯಾ? ಯು ಆರ್ ಅಟ್ ಹೋಮ್. ನಿಮ್ಮ ಮನೇಲಿಲ್ಲ, ಯು ಆರ್ ನಾಟ್ ಅಟ್ ಹೋಮ್. ನೀನು ಎಲ್ಲಿದ್ದೀಯಾ? ವೇರ್ ಆರ್ ಯು? ಇಲ್ಲಿ ಯು ಅಂದರೆ ಸಬ್ಜೆಕ್ಟ್ ಲಾಸ್ಟ್ನಲ್ಲೇ ಬರಬೇಕು. ವೇರ್ ಆರ್ ಯು? ನೀನೆಲ್ಲಿದ್ದೀಯಾ? ನೀನು ಮನೆಯಲ್ಲಿದ್ದೆ ಹೇಳಿ. ಯು ವರ್ ಅಟ್ ಹೋಮ್. ನಿಮ್ಮ ಮನೇಲಿ ಇರಲಿಲ್ಲ ಆಗ. ಯು ವರ್ ನಾಟ್ ಅಟ್ ಹೋಮ್. ನೀನು ಎಲ್ಲಿದ್ದೆ? ವೇರ್ ವರ್ ಯು? ನೋಡಿ ಪ್ರೊನೌನ್ಸಿಯೇಷನ್ ನೋಡಿ. ವೇರ್ ವರ್ ಯು. ವೇರ್ ವರ್ ಯು? ನೀನೆಲ್ಲಿದ್ದೆ? ವೇರ್ ವರ್ ಯು ಎಸ್ಟರ್ಡೇ? ನಿನ್ನೆ ಎಲ್ಲಿದ್ದೆ? ಈಗ ನೀವೇ ಹೇಳಬೇಕು, ನೀನು ಮನೇಲಿರ್ತೀಯ ನಾಳೆ ಅಂತ ನಾನು ಹೇಳಬೇಕು ಅವರಿಗೆ. ನಂಗೆ ಗೊತ್ತು ನೀನು ಮನೇಲಿರ್ತೀಯ. ಯು ವಿಲ್ ಬಿ ಅಟ್ ಹೋಮ್. ಇಲ್ಲೇನು ವಿಲ್ ಬಿ ಸಪ್ರೇಟ್ ಆಗಲ್ಲ, ನೆಗೆಟಿವ್ನಲ್ಲಿ ಮತ್ತು WH ಕ್ವಶನಲ್ಲಿ ಆಗುತ್ತೆ. ನಿಮ್ಮ ಮನೆಯಲ್ಲಿರೋದಿಲ್ಲ. ಯು ವಿಲ್ ನಾಟ್ ಬಿ ಅಟ್ ಹೋಮ್. ನೀನು ಎಲ್ಲಿರ್ತೀಯ ನಾಳೆ? ವೇರ್ ವಿಲ್ ಯು ಬಿ ಟುಮಾರೋ? ರೈಟ್? ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಆ್ಯಂಡ್ ಒಂದು 10 ಟೈಮ್ಸ್ ಚೆನ್ನಾಗಿ ಓದಿ. ಯಾಕೆಂದರೆ ಇದು ಎವ್ರಿ ಡೇ ನೀವು ಇದನ್ನು ಯೂಸ್ ಮಾಡಬೇಕು, ಈ ಸೆಂಟೆನ್ಸ್ಗಳನ್ನ. ರೈಟ್? ಆಲ್ ರೈಟ್, ಮಾಡಿದ್ರಾ? ಸೊ ನೋಡಿ, ನೀವೇನು ಮಿಸ್ಟೇಕ್ ಮಾಡ್ತೀರಾ? ಐ ವರ್ ಅಟ್ ಹೋಮ್ ಎಸ್ಟರ್ಡೇ. ನಾನು ಮನೇಲಿದ್ದೆ. ರಾಂಗ್. ಏನನ್ಬೇಕು? ಐ ವಾಸ್ ಅಟ್ ಹೋಮ್ ಎಸ್ಟರ್ಡೇ ಅನ್ಬೇಕು. ಯು ವಾಸ್ ಅಟ್ ಹೋಮ್ ಎಸ್ಟರ್ಡೇ. ನೋ, ಯು ವರ್ ಅಟ್ ಹೋಮ್ ಎಸ್ಟರ್ಡೇ. ರೈಟ್? ವೇರ್ ವಾಸ್ ಯು ಎಸ್ಟರ್ಡೇ ಅಂತ ಕೇಳ್ತೀರಾ? ನನಗೆ ಗೊತ್ತಿದೆ ನೀವು ಈ ಮಿಸ್ಟೇಕ್ ಮಾಡೇ ಮಾಡ್ತಿರ್ತೀರಾ. ವೇರ್ ವರ್ ಯು ಎಸ್ಟರ್ಡೇ ಅಂತ ಕೇಳಬೇಕು. ರೈಟ್? ವೇರ್ ವರ್ ಯು ಎಸ್ಟರ್ಡೇ. ಐ ವಿಲ್ ಅಟ್ ಹೋಮ್ ಟುಮಾರೋ ಅಂತೀರಾ ನೀವು. ನಾನು ನಾಳೆ ಮನೇಲಿರ್ತೀನಿ. ರಾಂಗ್. ಐ ವಿಲ್ ಬಿ ಅಟ್ ಹೋಮ್ ಟುಮಾರೋ ಅನ್ಬೇಕು. ಐ ವಿಲ್ ಬಿ ನಾಟ್ ಅಟ್ ಹೋಮ್ ಟುಮಾರೋ ಅಂತೀರಾ? ನೋ, ಐ ವಿಲ್ ನಾಟ್ ಬಿ ಅಟ್ ಹೋಮ್ ಟುಮಾರೋ ಅನ್ಬೇಕು. ನಾಟ್ ವಿಲ್ ಬಿ ಮಧ್ಯದಲ್ಲಿ ಬರುತ್ತೆ. ಇಸ್ ದಟ್ ಕ್ಲಿಯರ್? ಆ್ಯಂಡ್ ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಟುಡೇ. ಪ್ರತಿಯೊಂದು ಸೆಂಟೆನ್ಸ್ನ ಕೂಡ 3 ಸೆಟ್ನಲ್ಲಿ ಮಾಡಿ. ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಐ ಆಮ್ ಇಂದ ನಾನಿಲ್ಲಿ ಒಂದು ಸೆಟ್ ಮಾಡಿದ್ದೀನಿ, ನೀವು ಇನ್ನೊಂದು ಸರಿ ಮಾಡಿ. ಯು ಇಂದನೂ ಕೂಡ ನಾನು ಕಂಪ್ಲೀಟ್ 3 ಸೆಟ್ನ ಮಾಡಿದ್ದೀನಿ, ನೀವು ಇನ್ನೊಂದು ಸರಿ ಮಾಡಿ. ಆ್ಯಂಡ್ ಇದೇ ಥರ ಪ್ರತಿಯೊಂದು ಸಬ್ಜೆಕ್ಟಿಂದನೂ 3 ಸೆಟ್ 3 ಟೆನ್ಸ್ನಲ್ಲೂ ಮಾಡಬೇಕು ನೀವು. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಚೆನ್ನಾಗಿ ಬರೆದು ರೀಡಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಸೊ ದಿಸ್ ಇಸ್ ದ ಹೋಮ್ ವರ್ಕ್ ಫಾರ್ ಟುಡೇ. ನೀವು ಮುಂದಿನ ಕ್ಲಾಸ್ಗೆ ಸ್ಟ್ರಾಂಗ್ ಆಗಬೇಕಲ್ವಾ? ಮುಂದಿನ ಎಲ್ಲ ಕ್ಲಾಸ್ಗಳು ಈಸಿ ಆಗಬೇಕಂದ್ರೆ ಇವತ್ತೇ ಕುತ್ಕೊಂಡು ಈಗಲೇ ಈ ಕೆಲಸ ಮಾಡಿ ಮುಗಿಸಿ. ಸ್ಲೋಲಿ ಮಾಡಿ, ಅರ್ಜೆಂಟ್ನಲ್ಲಿ ಮಾಡಬೇಡಿ, ನಿಧಾನಕ್ಕೆ ಮಾಡಿ. ಮಾಡಿದ್ದಾದಮೇಲೆ ಒಂದು ಸರಿ ಓದಿ ಸರಿ ಇದೆ ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ರೀಡಿಂಗ್ 10 ಟೈಮ್ಸ್ ರೀಡಿಂಗ್ ಮಾಡಿ. ಆಲ್ ರೈಟ್? ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.